ತಮಿಳುನಾಡಿನ ಕರೂರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವೈಫಲ್ಯದ ಬಗ್ಗೆ ಮತ್ತೆ ಸಿಎಂ ವಿಜಯ್ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ವಿಜಯ್ ಟಿವಿಕೆ ರ್ಯಾಲಿ ಮಾಡಬೇಕಾದ್ರೆ ಚುನಾವಣೆಗಿಂತ ಮುಂಚಿತವಾಗಿ ಅಲ್ಲಿ ಅವರು ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಲೇಟಾಗಿ ಎಂಟ್ರಿ ಆಗಿಬಿಡ್ತಾರೆ ವಿಜಯ್. ಅಷ್ಟೊತ್ತಿಗಾಗಲೇ ಅಲ್ಲಿ ವಿಜಯ್ ಬರ್ತಾ ಇದ್ದಾರೆ, ಸುದ್ದಿ ಬರ್ತಾ ಇದ್ದಂತೆ ಜನ ಏನು ಮಾಡಿದ್ರು, ನುಗ್ಗುಲಾಗೋಯ್ತು. ಕಾದು ಸಾಕಾಗ್ಬಿಟ್ಟಿದ್ದಾರಲ್ಲ, ಅವ್ರಿಗೆ ಬಂದ ತಕ್ಷಣ ನೋಡ್ಕೊಂಡು ಹೊರಟುಬಿಡೋಣಪ್ಪ ಅಂತೇಳಿ ಹೋಗಿ ಏಕಕಾಲಕ್ಕೆ ನುಗ್ಗಿಬಿಟ್ರು. ಅವಾಗ ನುಗ್ಗಿದಾಗ ಅನೇಕ ಜನ ಅದರಲ್ಲಿ ಸಾವನ್ನಪ್ಪಿಡ್ತಾರೆ. ಸೊ ಇದೆಲ್ಲವೂ ಪೊಲೀಸರ ವೈಫಲ್ಯ. ಅವತ್ತಿಗೆ ಇದ್ದಿದ್ದು DMK ಗವರ್ನಮೆಂಟ್ ಇತ್ತು. ಅವತ್ತಿಗೆ DMK ಗವರ್ನಮೆಂಟ್ ಕಾಲ್ತುಳಿತ ಇವರು ವೈಫಲ್ಯಕ್ಕಾಗಿದ್ದು ಎಲ್ಲ ತಂದು ನನ್ನ ತಲೆ ಮೇಲೆ ಹಾಕಿದ್ರು. 41 ಜನ ಅಮಾಯಕರು ಬಲಿಯಾಗ್ತಾರೆ. ನನ್ನ ರ್ಯಾಲಿ ಕೆಟ್ಟ ಹೆಸರು ತರಬೇಕು, ನನಗೆ ಕೆಟ್ಟ ಹೆಸರು ತರಬೇಕು, ನನ್ನ ಪಾರ್ಟಿ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಇವರು ಫೇಲ್ಯೂರ್ ತೆಗೆದು ನನ್ನ ಒಂದು ತಲೆ ಮೇಲೆ ಹಾಕಿದ್ರು. ಪೆರಂಬೂರಲ್ಲಾದಂಥ ಘಟನೆ ಅದು. ಪೆರಂಬೂರು ಪೊಲೀಸರು ನಮಗೆ ಎಚ್ಚರಿಕೆ ಕೊಟ್ಟಿದ್ರು ಅಂತ ಹೇಳ್ತಾರೆ, ಎಚ್ಚರಿಕೆ ಕೊಟ್ಟಿರಲಿಲ್ಲ. ಪೊಲೀಸರು ನಾನು ತುಂಬ ನಂಬಿಕೊಂಡಿದ್ದೆ. ಅವತ್ತು ನನ್ನ ಮೇಲೇ ಅದೇ ಪೊಲೀಸರು ಕಾಲ್ತುಳಿತದ ಆರೋಪ ಮಾಡಿಬಿಟ್ರು. ಕಾಲ್ತುಳಿತ ಆದಾಗ 41 ಜನ ಅಮಾಯಕರು ಅವತ್ತು ಸತ್ತು ಹೋದರು. ಈ ಪ್ರಕರಣ ನನ್ನ ಹೃದಯದಲ್ಲಿ ಎಂದೆಂದಿಗೂ ಮರೆಯಲಾಗದಂಥ ಒಂದು ಘಟನೆ ಇದು ಅಂಥೇಳಿ ಪೆರಂಬೂರಲ್ಲಿ ಪೊಲೀಸರು ನಮಗೆ ಎಚ್ಚರಿಕೆ ಕೊಟ್ಟಿದ್ದರು. ಆದರೆ ಕರೂರಲ್ಲಿ ಪೊಲೀಸರು ನಮಗೆ ಎಚ್ಚರಿಕೆ ಕೊಟ್ಟಿರಲಿಲ್ಲ. ಪೆರಂಬೂರು ಪೊಲೀಸರು ಅಲರ್ಟ್ ಮಾಡಿದರು ನಮ್ಮನ್ನು. ಕರೂರವ್ರು ಏನೂ ಹೇಳಲಿಲ್ಲ ನಮಗೆ. ತಮಿಳುನಾಡಿನ ಜನತೆ ವಿಶ್ವಾಸ ಉಳಿಸ್ಕೊಳ್ತೀನಿ ನಾನು, ಚುನಾವಣೆಯಲ್ಲಿ ನೀವು ನನಗೆ ಎಲ್ಲವನ್ನೂ ಕೊಟ್ಟಿದ್ದೀರಿ, ನಿಮಗೆ ದ್ರೋಹ ನಾನು ಮಾಡಲ್ಲ. DMK ಸರ್ಕಾರ ಲೂಟಿ ಮಾಡಿದೆ, ಕಾಲ್ತುಳಿತ ಘಟನೆ ಮುಂದಿಟ್ಟುಕೊಂಡು DMK ರಾಜಕೀಯ ಮಾಡಿಬಿಟ್ರು. ಕರೂರಿನಲ್ಲಿ ಸ್ಮಾರಕ ನಿರ್ಮಿಸ್ತೀನಿ, ಇದನ್ನು ಸ್ಮರಿಸಬೇಕು ಅಂತೇಳಿ 41 ಜನ ಸತ್ತೋಗಿದ್ದಾರಲ್ಲ ಅವರಿಗಾಗಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ನಾನು ಅಂಥೇಳಿ ಮಧುರೈನಲ್ಲಿ ಅಲ್ಲಿನ CM ವಿಜಯ್ ಹೇಳಿದ್ದಾರೆ. பெரம்பலூர் போலீஸ் எங்களை அலர்ட் பண்ணாங்க. சரிங்க, கூட்டம் கொஞ்சம் ஜாஸ்தியாக இருக்குது, லேட் ஆகிடுச்சு, வராதிங்க அப்படின்ட்டு. ஸோ வி ஹேட் நோ சாய்ஸ். போலீஸ் சொன்னால் நம்ம அதை ஒபே பண்ணி தானே ஆகணும். அதே நேரத்தில் பெரம்பலூர் மக்களோட அந்த சேஃப்டியும் மைண்டில் எடுத்துக்கிட்டு ஒரு மன வலியோடவே திரும்ப போயிட்டோம். அதுக்கப்புறம் பெரம்பலூர் தொகுதி மக்களுக்கு மன்னிப்பும் கேட்டோம். அதே மாதிரி நாமக்கல் அந்த மீட்டிங் முடிச்சுட்டு கரூர் வரும்போது அந்த கரூர் போலீஸ் எங்களை அலர்ட் பண்ணியிருக்கலாம்ல. இல்லை சார், இங்கே எதிர்பார்த்ததை விட கொஞ்சம் கூட்டம் அதிகமாக இருக்குது, கண்ட்ரோல் பண்ண முடியல, வராதிங்க. அண்ட் போலீஸ் நினச்சா அவங்க அந்த மீட்டிங்கே கேன்சல் பண்ணலாம். ஏதோ தப்பாக இருக்குது, ஏதோ தப்பாக தோணுது அப்படின்னு நினச்சிட்டாலே they have all the rights to cancel the meeting. எங்ககிட்ட கேட்கணும்லாம் ஒன்றும் அவசியமே கிடையாது. ஆனால் அதையெல்லாம் எதுவுமே செய்யாமல் அந்த ஹைவேல இருந்து அந்த ஸ்பாட்டுக்கு போலீஸே எங்களை உள்ளே கூட்டிகிட்டு வந்து விட்டு அந்த நாடகம்லாம் இருக்குது பாருங்க. நம்பிட்டேங்க, முழுசாக நம்பிட்டேன். அன்றைக்கி இருந்த அந்த கரூர் போலீஸ் பேசும்போது தேங்க்ஸ்லாம் சொன்னேன் அவங்களுக்கு. எனக்கு தெரியாது இப்படி ஒரு நாடகம் நடக்கும். பெரம்பலூர் போலீஸ் எங்களை அலர்ட்